ನಿನ್ನೆ ರಾತ್ರಿ ಡೊನಾಲ್ಡ್ ಟ್ರಂಪ್ ಆಲ್ಮೋಸ್ಟ್ 7 ಟ್ವೀಟ್ಸ್ ಮಾಡಿದ್ರು. ಆ ಒಂದು 1 ಅವರ್ ಅಲ್ಲಿ ಮಾಡಿದಂತಹ 7 ಟ್ವೀಟ್ಸ್ ಗೆ ಆಯಿಲ್ ಪ್ರೈಸ್ ಆಲ್ಮೋಸ್ಟ್ 11% ಡ್ರಾಪ್ ಆಯಿತು. ಮತ್ತೆ ಗೋಲ್ಡ್ 1.5% ಅಪ್ ಆಯಿತು. ಯುಎಸ್ ಮಾರ್ಕೆಟ್ ಸಖತ್ತಾಗಿ ರ್ಯಾಲಿ ಹೊಡಿತು, ಆಲ್ ಟೈಮ್ ಹೈನ ಟ್ಯಾಪ್ ಮಾಡ್ಬಿಡ್ತು. ಸೊ ಈ 7 ಟ್ವೀಟ್ಸ್ ಅಲ್ಲಿ ಏನೇನಿತ್ತು ಅಂತಂದ್ರೆ, ಇರಾನ್ ಸೀಸ್ ಫೈರ್ ಅಗ್ರಿ ಆಗಿದೆ, ಮತ್ತೆ ಡೀಲ್ ಕೂಡ ಕ್ಲೋಸ್ ಆಗ್ತದೆ. ಏನೇನು ಷರತ್ತುಗಳು ಹಾಕಿದ್ರು ಪ್ರತಿಯೊಂದು ಷರತ್ತಿಗೂ ಒಪ್ಕೊಂಡಿದ್ದಾರೆ. ಸ್ಟೇಟ್ ಆಫ್ ಇರಾನ್ ಓಪನ್ ಆಗಿದೆ ಅಂತ ಕೂಡ ಟ್ವೀಟ್ ಮಾಡ್ಬಿಟ್ರು. ಅಂಡ್ ಇನ್ನೇನು ಡೀಲ್ ಥರ್ಸ್ಡೇ ಕ್ಲೋಸ್ ಕೂಡ ಆಗುತ್ತೆ. ಇರಾನ್ ನಲ್ಲಿ ಇರುವಂತಹ ಎನ್ರಿಚ್ ಯುರೇನಿಯಂ ಕೂಡ ಸೊ ಅವರು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಇರಾನ್ ನ ಮಿನಿಸ್ಟರ್ ಏನಂತ ಟ್ವೀಟ್ ಮಾಡಿದ್ರು ಅಂತಂದ್ರೆ, ಟ್ರಂಪ್ ಇಡೀ ವರ್ಲ್ಡ್ ನೆ ತನ್ನ ಫಾಲ್ಸ್ ಸ್ಟೇಟ್ಮೆಂಟ್ ಗಳಿಂದ ಫೂಲ್ ಮಾಡ್ತಾ ಇದ್ದಾನೆ. ಅಂಡ್ ನಾವು ಯಾವುದೇ ಒಂದು ಅಗ್ರಿಮೆಂಟ್ ಗಾಗಿಲಿ ಟ್ರೇಡ್ ಡೀಲ್ ಗಾಗಿಲಿ ಇನ್ನು ಒಪ್ಕೊಂಡಿಲ್ಲ ಅಂಡ್ ಒಪ್ಕೊಳೋದು ಇಲ್ಲ. ನಾವು ಯುರೇನಿಯಂ ನ ಯಾವುದೇ ಕಾರಣಕ್ಕೂ ಯುಎಸ್ ಗೆ ಕೊಡದೇ ಇಲ್ಲ ಅಂತ ಹೇಳಿದ್ದಾರೆ. ಅಂಡ್ ವಾರ್ ಟ್ವೀಟ್ ಮಾಡೋದ್ರ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಗೆಲ್ಲೋದಕ್ಕಾಗಲ್ಲ, ಆನ್ ಫೀಲ್ಡ್ ಅಲ್ಲಿ ಬಂದು ಗೆಲ್ಬೇಕು. ಎಲ್ಲದಕ್ಕೂ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಟ್ವೀಟ್ ಮಾಡೋದಕ್ಕಿಂತ 20 ಮಿನಿಟ್ಸ್ ಮುಂಚೆ ಇನ್ಸೈಡರ್ ಟ್ರೇಡರ್ಸ್ ಗಳು 760 ಮಿಲಿಯನ್ ಅಷ್ಟು ಆಯಿಲ್ ಅಲ್ಲಿ ಶಾರ್ಟ್ ಪೊಸಿಷನ್ ಓಪನ್ ಮಾಡಿದ್ರು. ಆ ಟ್ರೇಡ್ ಮೇಲೆ ಸಖತ್ತಾಗಿ